ನಮಸ್ಕಾರ ವೀಕ್ಷಕರೇ. ಒಂದು ಕಡೆ ಹೊಸ ಬಿಲ್ಗಳನ್ನ ಜಾರಿ ಮಾಡುವ ಮೂಲಕ ತಮ್ಮ ಬೆಂಬಲಿಗರಿಗೆ ಹಾಗೂ ಸಮಸ್ತ ಭಾರತೀಯರಿಗೆ ಕೊಟ್ಟ ಮಾತನ್ನ ಈಡೇರಿಸ್ತಾ ಇರೋ ಬಿಜೆಪಿ ಇನ್ನೊಂದು ಕಡೆ ಅಭಿವೃದ್ಧಿ ಕಾರ್ಯದಲ್ಲೂ ಕೂಡ ಹಿಂದೆ ಬಿದ್ದಿಲ್ಲ ಅನ್ನೋದನ್ನ ಸಾಬೀತು ಮಾಡ್ತಾ ಇದೆ. ದೆಹಲಿಯಲ್ಲಿ ಈ ಬಾರಿ ಬಿಜೆಪಿ ಎಲೆಕ್ಷನ್ಗೆ ಹೋಗೋ ಮುನ್ನ ಸಾಕಷ್ಟು ಪ್ರಾಮಿಸ್ ಗಳನ್ನ ಮಾಡಿತ್ತು. ಆ ಪೈಕಿ ಯಮುನಾ ನದಿಯ ಶುದ್ಧೀಕರಣ ಕೂಡ ಒಂದು. ಅಧಿಕಾರಕ್ಕೆ ಬಂದು ಕೆಲವೇ ತಿಂಗಳಾಗ್ತಾ ಇದ್ದ ಹಾಗೆ ಯಮುನಾ ಶುದ್ಧೀಕರಣ ಆರಂಭವಾಗಿದೆ. ಖುದ್ದು ಸಿಎಂ ಹಾಗೂ ಲೆಫ್ಟಿನೆಂಟ್ ಗವರ್ನರ್ ಎಲ್ಲರೂ ವಿಸಿಟ್ ಕೊಟ್ಟಿದ್ದು ಸಾಧ್ಯವಾದಷ್ಟು ಬೇಗ ಕೆಲಸ ಮುಗಿಸೋ ಭರವಸೆಯನ್ನ ಕೊಡ್ತಾ ಇದ್ದಾರೆ. ಇನ್ನೊಂದೆಡೆ ಯೋಗಿ ಆದಿತ್ಯನಾಥ್ ಸರ್ಕಾರ ಅಭಿವೃದ್ಧಿ ವಿಚಾರದಲ್ಲಿ ಜಾಗತಿಕ ಮಟ್ಟದಲ್ಲಿ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ. ಮತ್ತೊಂದೆಡೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಬೆಂಬಲಿಗರ ಅಟ್ಟಹಾಸ ತಾರಕಕ್ಕೇರಿದೆ. ವಕ್ಫ್ ವಿರುದ್ಧ ಹೋರಾಟದ ನೆಪದಲ್ಲಿ 86 ಹಿಂದೂಗಳ ಮನೆ ಜಖಂ ಮಾಡಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. 75 ವರ್ಷಗಳ ಕಾಲ ಭಾರತವನ್ನ ಆಳಿದ್ದ ಪಕ್ಷವನ್ನ ಹಿಮ್ಮೆಟ್ಟಿಸಿ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಕೇವಲ ಒಂದು ರೀತಿಯಲ್ಲಿ ಪ್ರಿಪೇರ್ ಆದರೆ ಸಾಕಾಗೋದಿಲ್ಲ. ಎಲ್ಲಾ ಆಯಾಮದಲ್ಲೂ ಪ್ರಿಪೇರ್ ಆಗ್ಬೇಕು ಅನ್ನೋದನ್ನ ಬಿಜೆಪಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ. ಅದಕ್ಕೆ ಸತತ 3ನೇ ಬಾರಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದರ ಜೊತೆಗೆ ಹಲವು ರಾಜ್ಯಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಕಮಲ ಅರಳುತ್ತಾ ಇರೋದು. ನಮ್ಮ ಎದುರಾಳಿ ಸರಿ ಇಲ್ಲ, ನಮ್ಮನ್ನ ಬೆಂಬಲಿಸಿ ಅಂತ 1 ಸಲ 2 ಸಲ ಕೇಳ್ಬೋದು. ಆದ್ರೆ ಎದುರಾಳಿ ಕತೆ ಹಾಗಿರ್ಲಿ, ನಿಮ್ಮದೇನ ಕತೆ ಅಂತ ಭಾರತೀಯರು ಪಟ್ ಅಂತ ಕೇಳೋದ್ರಿಂದ ಕೇವಲ ಪಾಲಿಸಿ ಮೇಕಿಂಗ್ ಮಾತ್ರವಲ್ಲದೆ ಜನಪರ ಅಭಿವೃದ್ಧಿ ಕಾರ್ಯಗಳಲ್ಲೂ ಬಿಜೆಪಿ ಸಕ್ರಿಯವಾಗಿದೆ. ವಕ್ಫ್ ಬಿಲ್ ಜಾರಿಯಾದ ಬಳಿಕ ಜನರೆಲ್ಲ ಮೋದಿ ಸರ್ಕಾರಕ್ಕೆ ಶಹಬ್ಬಾಸ್ ಹೇಳ್ತಾ ಇದ್ದು ಖುಷಿಯಲ್ಲಿದ್ದಾರೆ. ಈ ವೇಳೆ ಬೇರೆ ಜವಾಬ್ದಾರಿಗಳನ್ನು ನಾವು ಮರೆತಿಲ್ಲ ಅನ್ನೋದನ್ನ ನೆನಪಿಸೋ ಕೆಲಸ ಬಿಜೆಪಿ ಕಡೆಯಿಂದ ಆಗ್ತಾ ಇದೆ. ಈ ಬಾರಿ ದೆಹಲಿ ಎಲೆಕ್ಷನ್ ನಲ್ಲಿ ಯಾವ ಲೆವೆಲ್ಗೆ ಫೈಟ್ ಇತ್ತು ಅನ್ನೋದನ್ನ ನೋಡಿದಿರಿ. ಕೇಜ್ರಿವಾಲ್ ಅನ್ನ ಹೇಗಾದ್ರೂ ಮಾಡಿ ಈ ಬಾರಿ ಸೋಲಿಸಿ 27 ವರ್ಷಗಳ ಬಳಿಕ ಅಧಿಕಾರವನ್ನ ಹಿಡಿಯಲೇಬೇಕು ಅಂತ ಪಣ ತೊಟ್ಟಿದ್ದ ಬಿಜೆಪಿ ಸಾಕಷ್ಟು ಪ್ರಾಮಿಸ್ ಗಳನ್ನ ಮಾಡಿತ್ತು. ಯಾವ ವಿಚಾರದಲ್ಲಿ ಕೇಜ್ರಿವಾಲ್ ತಪ್ಪು ಮಾಡಿ ಜನರಿಂದ ತಿರಸ್ಕಾರಕ್ಕೆ ಒಳಗಾಗಿದ್ರೋ ಅದನ್ನೇ ಪಿಕ್ ಮಾಡಿ ಎಲ್ಲವನ್ನ ಸರಿ ಮಾಡ್ತೀವಿ ಅಂತ ಬಿಜೆಪಿ ಪ್ರಾಮಿಸ್ ಮಾಡಿತ್ತು. ಆ ಪೈಕಿ ಯಮುನಾ ನದಿಯ ಶುದ್ಧೀಕರಣ ಕೂಡ ಒಂದು. ಕೇಜ್ರಿವಾಲ್ ಆಡಳಿತದಲ್ಲಿದ್ದಾಗ ಯಮುನಾ ಶುದ್ಧೀಕರಣಕ್ಕಾಗಿ ಕೇಂದ್ರದಿಂದ ಫಂಡ್ ಕೊಟ್ಟಿದ್ರು, ಅದನ್ನ ಕೇಜ್ರಿವಾಲ್ ಬಳಸ್ಕೊಂಡಿರಲಿಲ್ಲ. ಬದಲಾಗಿ ಕೇಂದ್ರದಿಂದ ಹಣವೇ ಬಂದಿಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು. ಇದಕ್ಕೆ ಸೆಡ್ಡು ಹೊಡೆಯೋ ಕಾರಣಕ್ಕೆ ನಮ್ಮ ಕೈಗೆ ಅಧಿಕಾರ ಬರಲಿ, ಆಡಳಿತ ಶುರುವಾಗ್ತಾ ಇದ್ದ ಹಾಗೆ ಯಮುನಾ ಶುದ್ಧೀಕರಣ ಮಾಡ್ತೀವಿ ಅಂತ ಚಾಲೆಂಜ್ ಮಾಡಿದ್ರು. ಈಗ ಅದು ಅನುಷ್ಠಾನಕ್ಕೆ ಬರ್ತಾ ಇದೆ. ದೆಹಲಿಯ ವಾಜಿರಾಬಾದ್ ಬಳಿ ಯಮುನಾ ನದಿ ಶುದ್ಧೀಕರಣ ಕಾರ್ಯ ಭರದಿಂದ ಸಾಗ್ತಾ ಇದ್ದು ಸಿಎಂ ರೇಖಾ ಗುಪ್ತಾ, ಡಿಸಿಎಂ ಪರಮೇಶ್ ವರ್ಮಾ ಹಾಗೂ ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ಎಲ್ಲರೂ ವಿಸಿಟ್ ಮಾಡಿದ್ದಾರೆ. ಹರಿಯಾಣದಿಂದ ದೆಹಲಿಗೆ ನೀರು ಹರಿದು ಬರೋ ಚಾನಲ್ನಲ್ಲಿ 100 ಮೋಟಾರ್ಗಳನ್ನ ಅಳವಡಿಸಲಾಗಿದ್ದು ಆರಂಭಿಕ ಹಂತದಲ್ಲೇ ಫಿಲ್ಟರ್ ಮಾಡಲಾಗ್ತಾ ಇದೆ. ಸ್ಪಾಟ್ಗೆ ವಿಸಿಟ್ ಕೊಟ್ಟಿದ್ದ ಸಿಎಂ ಹೇಗೆ ಕಾರ್ಯ ನಡೀತಾ ಇದೆ ಅಂತ ಪರಿಶೀಲಿಸಿದ್ರು. ಈ ಬಗ್ಗೆ ಮಾತನಾಡೋ ರೇಖಾ, ಶುದ್ಧೀಕರಣ ಕೆಲಸ ಭರದಿಂದ ಸಾಗ್ತಾ ಇದೆ, ಇದಕ್ಕೆ ಏನೇನು ಬೇಕೋ ಅದೆಲ್ಲಾ ವ್ಯವಸ್ಥೆಗಳನ್ನ ಆದ್ಯತೆ ಮೇರೆಗೆ ಮಾಡಲಾಗಿದೆ. ಸಾಧ್ಯವಾದಷ್ಟು ಬೇಗ ಈ ಮಿಷನ್ ಕಂಪ್ಲೀಟ್ ಮಾಡಿ ಯಮುನಾ ನದಿಯನ್ನ ಸಂಪೂರ್ಣವಾಗಿ ಶುದ್ಧೀಕರಣ ಮಾಡಲಾಗುತ್ತೆ ಅಂತ ಭರವಸೆ ಕೊಟ್ರು. ಇದರ ವಿಡಿಯೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದ್ದು ಮೋದಿ ಕಾ ಗ್ಯಾರಂಟಿ ಅಂತ ಜನರು ಕೊಂಡಾಡ್ತಾ ಇದ್ದಾರೆ. ಆದಷ್ಟು ಬೇಗ ಅಚ್ಚುಕಟ್ಟಾಗಿ ಈ ಕೆಲಸ ಮುಗೀತು ಅಂದ್ರೆ ವಿಪಕ್ಷ ಸ್ಥಾನದಲ್ಲಿರೋ ಆಪ್ಗೆ ದೆಹಲಿ ಸರ್ಕಾರದ ವಿರುದ್ಧ ಆರೋಪಿಸೋದಕ್ಕೆ ಏನೂ ಉಳಿಯದಂತಾಗುತ್ತೆ. ಏನೋ ಯಮುನಾ ನದಿ ಕ್ಲೀನಿಂಗ್ ಅನ್ನ ಇಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳೋದರ ಹಿಂದೆ ಇನ್ನೊಂದು ಪ್ರಮುಖ ಕಾರಣ ಇದೆ. ಅದೇನಂದ್ರೆ ಕೇಜ್ರಿವಾಲ್ ಹರಿಯಾಣ ಜನರು ಯಮುನಾ ನದಿಗೆ ವಿಷ ಹಾಕ್ತಾ ಇದ್ದಾರೆ ಅಂತ ಸುಳ್ಳು ಆರೋಪ ಮಾಡಿದ್ದು. ಅಂದಹಾಗೆ ಕೇಜ್ರಿವಾಲ್ ಸೋಲಿಗೆ ಅದು ಕೂಡ ಒಂದು ಕಾರಣ ಆಗಿತ್ತು ಅನ್ನೋದು ಗೊತ್ತಿರೋದೆ. 2 ಅವಧಿಯ ಕಾಲ ಸುಳ್ಳುಗಳನ್ನೇ ಹೇಳ್ಕೊಂಡು ಅಧಿಕಾರ ಹಿಡಿತಾ ಇದ್ದ ಕೇಜ್ರಿವಾಲ್ ಇಂಥ 1000 ಸುಳ್ಳು ಹೇಳಿದ್ರು ಜನರು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ನನಗೆ ವೋಟ್ ಹಾಕಿ ಗೆಲ್ಲಿಸ್ತಾರೆ ಅನ್ನೋ ಅತಿಯಾದ ಆತ್ಮವಿಶ್ವಾಸದಲ್ಲಿದ್ರು. ಆದ್ರೆ ಕೆಲವೊಂದು ವಿಚಾರಗಳಲ್ಲಿ ಜನರು ರೊಚ್ಚಿಗಿದ್ರೆ ನೀನ್ ಯಾರೇ ಆಗಿರೂ ನಿಂಗೆ ಬುದ್ಧಿ ಕಲಿಸದೆ ಬಿಡೋದಿಲ್ಲ ಅನ್ನೋದು ಭಾರತದ ಇತಿಹಾಸದಲ್ಲಿ ಬೇಕಾದಷ್ಟು ನಡೆದಿದೆ. ಈ ವಿಷಕಾರಿ ಹೇಳಿಕೆಗೆ ಕೇಜ್ರಿವಾಲ್ ಬುದ್ಧಿ ಕಲಿತಿದ್ದಾಯ್ತು. ಈಗ ಬಿಜೆಪಿ ಅವಧಿಯಲ್ಲಿ ಯಮುನಾ ಶುದ್ಧೀಕರಣ ಆದ್ರೆ ಮತ್ತೆ ಕೇಜ್ರಿವಾಲ್ಗೆ ದೆಹಲಿಯಲ್ಲಿ ಅಧಿಕಾರ ಹಿಡಿಯೋದು ಖಂಡಿತ ಈಸಿ ಆಗಿರೋದಿಲ್ಲ. ಇನ್ನು ಇತ್ತ ಉತ್ತರ ಪ್ರದೇಶದಲ್ಲಿ ಸಿಎಂ ಯೋಗಿ ಸರ್ಕಾರ ಕೂಡ ದೊಡ್ಡ ಅಭಿವೃದ್ಧಿ ಕೆಲಸದಿಂದ ಸುದ್ದಿ ಆಗ್ತಾ ಇದೆ. ಜಲ ಶುದ್ಧೀಕರಣಕ್ಕಾಗಿ ಯೋಗಿ ಸರ್ಕಾರ ಕೈಗೊಂಡಿದ್ದ 1 ಸಿಟಿ 1 ಆಪರೇಟರ್ ಮಾಡೆಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಿ ಬೆಸ್ಟ್ ಅನ್ನಿಸ್ಕೊಳ್ತಾ ಇದೆ. ನದಿ ನೀರಿನಲ್ಲಿ ಘನತ್ಯಾಜ್ಯಗಳ ಮ್ಯಾನೇಜ್ಮೆಂಟ್ಗೆ ಇದಕ್ಕಿಂತ ಉತ್ತಮ ಮಾರ್ಗ ಇನ್ನೊಂದಿಲ್ಲ ಅಂತ ವಿಶ್ವ ಮಟ್ಟದಲ್ಲಿ ಗುಣಗಾನ ಮಾಡ್ತಾ ಇದ್ದಾರೆ. ಪ್ಯಾರಿಸ್ನಲ್ಲಿ ನಡೆದ ಗ್ಲೋಬಲ್ ಇನೋವೇಷನ್ ಸಮಿಟ್ ನಲ್ಲಿ ಈ ಮಾನ್ಯತೆ ಸಿಕ್ಕಿದೆ. ಅಂದಹಾಗೆ ಇದು ಈಗ ವಿಪಕ್ಷಗಳಿಗೆ ದೊಡ್ಡ ಮುಖಭಂಗವನ್ನ ತರ್ತಾ ಇದೆ. ಯಾಕಂದ್ರೆ ಮಹಾಕುಂಭ ನಡೆಯೋ ಟೈಮ್ನಲ್ಲಿ ನದಿ ನೀರು ಚೆನ್ನಾಗಿಲ್ಲ, ಎಲ್ಲಾ ಬಂದು ಅಲ್ಲೇ ಮುಳುಗಿ ಹೋಗ್ತಾ ಇದ್ದಾರೆ, ಇದರಿಂದ ಚರ್ಮ ರೋಗ ಬರುತ್ತೆ, ಉತ್ತರ ಪ್ರದೇಶದ ವಾಟರ್ ಡಿಪಾರ್ಟ್ಮೆಂಟ್ ಆ ನೀರು ಸ್ನಾನಕ್ಕೆ ಯೋಗ್ಯವಲ್ಲ ಅಂತ ಹೇಳಿದೆ, ವೈದ್ಯರೆಲ್ಲ ಎಚ್ಚರಿಕೆ ಕೊಟ್ಟಿದ್ದಾರೆ, ಹಾಗೆ ಹೀಗೆ ಅಂತ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದು.
ಇದಕ್ಕೆ ಸೆಷನ್ನಲ್ಲೇ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಉತ್ತರ ಕೊಟ್ಟಿದ್ದ ಯೋಗಿ ಆದಿತ್ಯನಾಥ್ ತ್ರಿವೇಣಿ ಸಂಗಮವನ್ನ ಶುದ್ಧೀಕರಣ ಮಾಡೋದಕ್ಕೆ ಎಲ್ಲಾ ಕ್ರಮ ಕೈಗೊಳ್ಳಲಾಗಿದೆ. ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡೇ ಮಹಾಕುಂಭವನ್ನ ನಡೆಸ್ತಾ ಇರೋದು. ಕೇವಲ ಜನಸಾಮಾನ್ಯರು ಮಾತ್ರವಲ್ಲ, PM ಮೋದಿ, ಅಮಿತ್ ಶಾ ಸೇರಿ ಎಲ್ಲಾ ಗಣ್ಯ ವ್ಯಕ್ತಿಗಳು ಕೂಡ ಅಲ್ಲೇ ಪುಣ್ಯಸ್ನಾನ ಮಾಡಿದ್ದಾರೆ. ಅದು ನಿಂತ ನೀರಲ್ಲ, ಹರಿಯೋ ನೀರು. ಪ್ರತಿನಿತ್ಯವೂ ಅದರ ಟೆಸ್ಟಿಂಗ್ ಆಗ್ತಾ ಇದೆ. ತ್ರಿವೇಣಿ ಸಂಗಮದ ನೀರು ಕೇವಲ ಸ್ನಾನಕ್ಕಷ್ಟೇ ಅಲ್ಲ, ಕುಡಿಯೋದಕ್ಕೂ ಯೋಗ್ಯ ಅಂತ ಚಾಲೆಂಜ್ ಮಾಡಿದ್ರು. ಅದಾದ ಬಳಿಕ ಮಹಾಕುಂಭ ಯಶಸ್ವಿಯಾಗಿ ನಡೀತು ಅನ್ನೋದನ್ನ ಇಡೀ ವಿಶ್ವವೇ ನೋಡಿದೆ. ಈಗ ಅದೇ ಮಹಾಕುಂಭದ ರೆಫರೆನ್ಸ್ ಇಟ್ಕೊಂಡೆ ಸಮಿಟ್ ನಲ್ಲಿ ಯೋಗಿ ಸರ್ಕಾರವನ್ನ ಹಾಡಿ ಹೊಗಳಿರೋದು. 66 ಕೋಟಿ ಜನರು ಆರಾಮಾಗಿ ಮಹಾಕುಂಭದಲ್ಲಿ ಭಾಗಿಯಾಗಿದ್ದಕ್ಕೆ ಸರ್ಕಾರದ ವಾಟರ್ ಮ್ಯಾನೇಜ್ಮೆಂಟ್ ಕಾರಣವಾಯಿತು ಅಂತ ಮೆಚ್ಚುಗೆ ವ್ಯಕ್ತಪಡಿಸಲಾಗಿದೆ. ಸುಮಾರು 25 ದೇಶಗಳ 250 ಡೆಲಿಗೇಟ್ಸ್ ಯೋಗಿ ಸರ್ಕಾರವನ್ನ ಕೊಂಡಾಡಿದ್ದಾರೆ. ಯೋಗಿ ಅಂದ್ರೆ ದುಷ್ಕರ್ಮಿಗಳಿಗೆ ಬುದ್ಧಿ ಕಲಿಸೋದು ಮಾತ್ರವಲ್ಲ, ಅಭಿವೃದ್ಧಿಯಲ್ಲೂ ಯೋಗಿ ಯಾರಿಗೂ ಕಮ್ಮಿ ಇಲ್ಲ ಅನ್ನೋದು ಮತ್ತೆ ಸಾಬೀತಾದಂತಾಗಿದೆ. ಇನ್ನು ಇತ್ತ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರದಲ್ಲಿ ಇಲ್ಲದೇ ಇದ್ರೂ ಕೂಡ ಬೀದಿ ಅಟ್ಟಹಾಸಕ್ಕೆ ನಲುಗಿರೋ ಹಿಂದೂಗಳ ಬೆನ್ನಿಗೆ ಬಿಜೆಪಿ ಗಟ್ಟಿಯಾಗಿ ನಿಂತಿದೆ. ವಕ್ಫ್ ಹೆಸರಲ್ಲಿ ಮಮತಾ ಬೆಂಬಲಿಗರು ಹಾಗೂ ವೋಟ್ ಬ್ಯಾಂಕ್ ದುಷ್ಕರ್ಮಿಗಳ ಹೋರಾಟ ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ದು, ಮುರ್ಷಿದಾಬಾದ್ನಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಅಟ್ಟಹಾಸ ಮೆರೆದಿದ್ದಾರೆ. ಬರೋಬ್ಬರಿ 86 ಹಿಂದೂಗಳ ಮನೆ, ಅಂಗಡಿಗಳನ್ನ ದುಷ್ಕರ್ಮಿಗಳು ಧ್ವಂಸಗೊಳಿಸಿದ್ದು, ಮನೆಗೆ ನುಗ್ಗಿ ಕೈಗೆ ಸಿಕ್ಕ ವಸ್ತುಗಳನ್ನ ಲೂಟಿ ಮಾಡಿದ್ದಾರೆ. ಕೀಟಕಿ ಗಾಜುಗಳನ್ನೆಲ್ಲ ಪುಡಿಗಟ್ಟಿದ್ದು ರಾಕ್ಷಸರಂತೆ ವರ್ತಿಸಿದ್ದಾರೆ. ಮಮತಾ ಬೆಂಬಲಿಗರ ವರ್ತನೆಗೆ ಅಲ್ಲಿನ ಹಿಂದೂಗಳು ನಲುಗಿ ಹೋಗಿದ್ದಾರೆ. ಘಟನೆ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಸ್ಥಳಕ್ಕೆ ಭೇಟಿ ಕೊಟ್ಟ ವಿಪಕ್ಷ ನಾಯಕ ಸುವೇಂದು ಅಧಿಕಾರಿ ಸಂತ್ರಸ್ತರಿಗೆ ಧೈರ್ಯ ಹೇಳಿದ್ದಾರೆ. ಈ ವೇಳೆ ಮನೆಗಳನ್ನ ಕಳೆದುಕೊಂಡವರು ಕಣ್ಣೀರು ಹಾಕಿದ್ದು, ಸುವೇಂದು ಪಕ್ಷದ ಕಡೆಯಿಂದ ಪರಿಹಾರ ನೀಡೋದಾಗಿ ಭರವಸೆ ಕೊಟ್ಟಿದ್ದಾರೆ. ಇನ್ನು ಈ ಹೋರಾಟ, ದಾಂಧಲೆ ಎಲ್ಲವೂ ದೇಶದಾದ್ಯಂತ ಸುದ್ದಿ ಆಗ್ತಾ ಇರೋದ್ರಿಂದ ಫಾರ್ಮಾಲಿಟಿಗೆ ಅಂತ ಸುಮಾರು 24 ಜನರನ್ನ ಮಮತಾ ಸರ್ಕಾರ ಅರೆಸ್ಟ್ ಮಾಡಿಸಿದೆ. ಆದ್ರೆ ಅವರಲ್ಲಿ ಒಬ್ಬರು ಕೂಡ ಗಲಭೆಗೆ ಸಂಬಂಧಪಟ್ಟವರಲ್ಲ ಅಂತ ಸುವೇಂದು ಆರೋಪಿಸಿದ್ದಾರೆ. ಈ ಹಲ್ಲೆ ಹಾಗೂ ಲೂಟಿ ಘಟನೆ ದೇಶಾದ್ಯಂತ ಜನರಲ್ಲಿ ಆಕ್ರೋಶವನ್ನ ಹುಟ್ಟಿಸ್ತಾ ಇದೆ. ಯಾಕಂದ್ರೆ ವಕ್ಫ್ ಬಿಲ್ ವಿರುದ್ಧ ಹೋರಾಟ ಮಾಡಬೇಕು, ಮೋದಿಗೆ ನಮ್ಮ ಪವರ್ ಏನು ಅಂತ ತೋರಿಸ್ಬೇಕು ಅನ್ನೋ ಹಾಗಿದ್ದಿದ್ರೆ ಬೀದಿಯಲ್ಲಿ ಯಾರಿಗೂ ತೊಂದರೆ ಕೊಡದೆ ಹೋರಾಟ ಮಾಡಿಸ್ಲಿ. ಅದನ್ನ ಬಿಟ್ಟು ಹಿಂದೂಗಳ ಮನೆಯನ್ನ ಟಾರ್ಗೆಟ್ ಮಾಡಿ ಧ್ವಂಸ ಮಾಡೋದು ಯಾವ ನ್ಯಾಯ? ಮಮತಾ ಬ್ಯಾನರ್ಜಿಗೆ ಒಂದು ಚೂರು ಮನುಷ್ಯತ್ವ ಇಲ್ವಾ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೆಲ್ಲ ನೋವುಗಳು, ಜನರು ಅನುಭವಿಸ್ತಾ ಇರೋ ಸಂಕಷ್ಟಗಳೇ ಈ ಬಾರಿ ಮಮತಾ ಬ್ಯಾನರ್ಜಿಯನ್ನ ಅಧಿಕಾರದಿಂದ ಕೆಳಗೆ ಇಳಿಸುತ್ತೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಕಳೆದ ಬಾರಿ ನಂದಿ ಗ್ರಾಮದಲ್ಲಿ ಇದೇ ಸುವೇಂದು ವಿರುದ್ಧ ಸೋತು ಕೊನೆಗೆ ಬೈ ಎಲೆಕ್ಷನ್ ನಲ್ಲಿ ಗೆದ್ದು ಮರ್ಯಾದೆ ಉಳಿಸಿಕೊಳ್ಳೋ ಪರಿಸ್ಥಿತಿ ಬಂದಿತ್ತು. ಈ ಬಾರಿ ಅದಕ್ಕೂ ಅವಕಾಶ ಕೊಡೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಯಾವ ಆಯಾಮದಲ್ಲೂ ಬಿಜೆಪಿಯನ್ನ ವಿಪಕ್ಷಗಳು ಟಾರ್ಗೆಟ್ ಮಾಡಬಾರದು ಅಂತ ಎಲ್ಲಾ ರೀತಿಯಲ್ಲೂ ಯೋಚನೆ ಮಾಡಿ ಹೆಜ್ಜೆ ಇಡ್ತಾ ಇದ್ದಾರೆ. ಈ ಎಲ್ಲಾ ಯೋಜನೆಗಳು ಫಲ ನೀಡುತ್ತಾ, ಜನರಿಗೆ ನಂಬಿಕೆ ಹೆಚ್ಚಾಗುತ್ತಾ ಅನ್ನೋದು ಸದ್ಯದ ಕುತೂಹಲ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.